ಸಂಸ್ಥೆಯಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ 25ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದಂಥ ಹೆಬ್ಬಾಡಿ ಶೀನಪ್ಪ ಸೇರ್ವೇಗಾರ್ ಬರೀ ₹6 ಬಂಡವಾಳದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. 6 ಜನ ಸೀನಪ್ಪ ಸೇರೆಗಾರ್, ಗೋವಿಂದ ಶೆಟ್ಟಿ, ಸಂಕಣ್ಣ ಶೆಟ್ಟಿ, ಮುತ್ತಣ್ಣ ಶೆಟ್ಟಿ, ಮೋನಪ್ಪ ಶೆಟ್ಟಿ, ತಿಮ್ಮಪ್ಪ ಶೆಟ್ಟಿ, ಈ 6 ಮಂದಿ 1930ನೇ ಇಸವಿವರೆಗೆ ಸಿರೂರು ಸಹಕಾರ ಸಂಘ ಅಂತ ಇತ್ತು. ಸಿರೂರು ಸೀನಪ್ಪ ಸೇರೆಗಾರರ ಮನೆಯಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿದಂಥ ಸಂಘ. ನಂತರ ಮುದ್ದು ಮನೆಯಲ್ಲಿ ಈ ಸಂಸ್ಥೆ ಒಂದು ಸಣ್ಣ ಕೋಣೆಯಲ್ಲಿ ವ್ಯವಹಾರ ಪ್ರಾರಂಭ. ನಂತರದಲ್ಲಿ 1930ರಲ್ಲಿ ಈ ಸಂಸ್ಥೆ ಮಂದಾರ್ತಿಗೆ ಸ್ಥಳಾಂತರ ಆಗ್ತದೆ. ಮಂದಾರ್ತಿ ದೇವಸ್ಥಾನದ ಒಂದು ಬಾಡಿಗೆ ಕಟ್ಟಡದಲ್ಲಿ ಹೆಗ್ಗುಂಜೆ ಹಾಗೂ ಸಿರೂರು 2 ಗ್ರಾಮಗಳನ್ನು ಒಟ್ಟುಗೂಡಿಸಿಕೊಂಡು ಮಂದಾರ್ತಿ ಸೇವಾ ಸಹಕಾರ ಸಂಘ ಅಂತ ವ್ಯವಹಾರವನ್ನು ಪ್ರಾರಂಭ ಮಾಡ್ತದೆ. ಹಾಗೆ 1950ರಲ್ಲಿ ಮಂದಾರ್ತಿ ಸೇವಾ ಸಹಕಾರಿ ಸಂಘ ಅದರೊಂದಿಗೆ ಸಿರೂರು ಮತ್ತು ಹೆಗ್ಗುಂಜೆ ಈ 2 ಗ್ರಾಮ ಇದ್ದದ್ದು. ಆ ನಂತರದಲ್ಲಿ ನಡೂರು, ಕಾಡೂರು, ಬಿಲ್ಲಾಡಿ ಗ್ರಾಮಗಳನ್ನು ಒಳಗೊಂಡಂತೆ 1950ರಲ್ಲಿ ಮಂದಾರ್ತಿ ಸೇವಾ ಸಹಕಾರ ಸಂಘ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭಿಸುತ್ತದೆ. ಹಾಗೆ ಮುಂದಿನ ದಿನದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಸುಮಾರು 12 ಜನ ಇದರಲ್ಲಿ ಅಧ್ಯಕ್ಷರಾಗಿದ್ದರು. ಪ್ರಥಮವಾಗಿ ಸೀನಪ್ಪ ಸೇರೆಗಾರರು, 2ನೇ ಶ್ರೀನಿವಾಸ ಅಡಿಗ, 3ನೇ ವಾಸುದೇವ ಅಡಿಗ, ಶಿವರಾಮ ಅಡಿಗ, ಶೇಷ ಹೆಗಡೆ, ಸುಬ್ಬರಾಯ ಭಟ್ಟ, ರಾಮಚಂದ್ರ ಶಾನುಭಾಗ್, ಶ್ರೀನಿವಾಸ್ ಶೆಟ್ಟಿ, ಕೊಂಡಾಳಬಿಟ್ಟು ಶಿವರಾಮ್ ಶೆಟ್ಟಿ, ಮಂಜಯ್ ಶೆಟ್ಟಿ ಬಡಮನೆ, ಗುಳ್ಳಾಡಿ ಗಣಪಯ್ಯ ಶೆಟ್ಟಿ, ನಡೂರು ಭೋಜರಾಜ್ ಶೆಟ್ಟಿ. 12 ಮಂದಿ ನನಗಿಂತ ಮುಂಚೆ ಈ ಸಂಸ್ಥೆಯಲ್ಲಿ ಆಡಳಿತ ನಡೆಸಿದ್ದಾರೆ. ಹಾಗೆ ಇದರಲ್ಲಿ ಸುಮಾರು 10 ಮಂದಿ ಈ ಒಂದು ಸಂಸ್ಥೆಯಲ್ಲಿ ಈ ಸಂಸ್ಥೆಯ ಚುಕ್ಕಾಣಿ ಹಿಡ್ಕೊಂಡು ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಮಚಂದ್ರ ರಾವ್ 5 ವರ್ಷ, ಕೆ ಮರಿಯುಡುಪ ಮಂದಾರ್ತಿ 35 ವರ್ಷ ಈ ಸಂಸ್ಥೆಯನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸಿದಂಥ ನಮ್ಮ ಕೆ ಮುಡುಪರ ತಂದೆಯವರು. ಅವರ ಕಾಲದಲ್ಲಿ ಈ ಸಂಸ್ಥೆಯು ಬಹಳಷ್ಟು ಎತ್ತರಕ್ಕೆ ಬೆಳೆದಿತ್ತು. ಹಾಗೆ ಜೈಕುಮಾರ್ ಜೈನ್ ಅಂತ 4 ವರ್ಷ, ನಮಿರಾಜ ಅರಿಗ 1 ವರ್ಷ, ರಾಮಚಂದ್ರ ಹೆಗಡೆ 4 ವರ್ಷ, ಬಾಬುರಾಯ ಶಾನುಭಾಗ್ 18 ವರ್ಷ, ಶಂಭು ಶೆಟ್ಟಿ 17 ವರ್ಷ, ಕೆ ರಾಜನಮ್ಮ ಶೆಟ್ಟಿ ಎರವಲು ಸೇವೆಯಾಗಿ 4 ವರ್ಷ, ಗೋಪಾಲ್ ಮರಕಾಲ 6 ವರ್ಷ 6 ತಿಂಗಳು ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸುವಲ್ಲಿ ಅವರ ಕೊಡುಗೆ ಅಪಾರ. ಹಾಗೆಯೇ 1991ರಲ್ಲಿ ಈ ಸಂಸ್ಥೆಗೆ ನಾನೊಂದು ಆಕಸ್ಮಿಕವಾಗಿ ನಿರ್ದೇಶಕನಾಗಿ ಹೋಗ್ತೇನೆ. ಹಾಗೆ ಅಲ್ಲಿ 95ರಲ್ಲಿ ನನಗೊಂದು ಈ ಸಂಸ್ಥೆಯ ಅಧ್ಯಕ್ಷನಾಗುವ ಒಂದು ಅವಕಾಶ ಸಿಕ್ಕಿತ್ತು. ಯಾಕಂತೇಳಿದರೆ ಆಗ ಒಬ್ಬ ಅಧ್ಯಕ್ಷನಾಗಿ 5 ವರ್ಷ ಮಾತ್ರ ಆಡಳಿತ ಮಾಡಬಹುದು. 5 ವರ್ಷ ನಂತರ ಅವನು ಬಿಡಬೇಕು, ಯಾಕಂದರೆ ಅದು ಸರ್ಕಾರದ ನಿಬಂಧನೆ. ಆ ಸಂದರ್ಭದಲ್ಲಿ ನಡೂರು ಭೋಜರಾಜ್ ಶೆಟ್ಟರು 3 ವರ್ಷಕ್ಕೊಂದ್ಸಲ ಇಲೆಕ್ಷನ್ ಇತ್ತು. 2ನೇ ಟರ್ಮಲ್ಲಿ ಅವರು 5 ವರ್ಷ ಆದ ಕೂಡಲೇ ಆ ಒಂದು ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ನನಗೆ ವಹಿಸಿದರು. ಬಹುಶಃ ಆ ಸಂದರ್ಭದಲ್ಲಿ ಅತ್ಯಂತ ಕಿರಿಯ ಸದಸ್ಯ ನನಗಾಗ ಎಲ್ಲಕ್ಕಿಂತಲೂ ನಾನು ಸಣ್ಣವ. ಆದರೂ ನನಗೆ ಆಶ್ಚರ್ಯ ಆಯಿತು, ಯಾಕೆ ಇವ್ರನ್ನೆಲ್ಲ ಬಿಟ್ಟು ನನಗೆ ಕೊಟ್ಟರಂತೇಳಿ. ಆದರೂ ಆ ಸಂದರ್ಭದಲ್ಲಿ ಆ ಸಂಸ್ಥೆಯ ನೇತೃತ್ವ ತಗೊಂಡಿದ್ದೇನೆ. ಆಗ ಮಾನ್ಯ ಶ್ರೀ ಶಂಭು ಶೆಟ್ಟಿ ಅವರು ಅದರ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದರು. ಬಹುಶಃ ಅಲ್ಲಿಂದ ನಾವು ಈ ಸಂಸ್ಥೆಯನ್ನು ವ್ಯವಹಾರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿಕ್ಕೆ, ಆರ್ಥಿಕವಾಗಿ ಬಲಿಷ್ಠ ಮಾಡಲು, ಸಾಲಗಳನ್ನು ಹೆಚ್ಚು ಕೊಡುವಲ್ಲಿ, ಠೇವಣಿಯನ್ನು ಹೆಚ್ಚು ಮಾಡುವಲ್ಲಿ ಆ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ CEO ಆಗಿರುವಂಥ ಶಂಭು ಶೆಟ್ಟರವರು ಆ ಪ್ರಯತ್ನವನ್ನು ಮುಂದುವರಿಸಿ ಸುಮಾರು 70 ವರ್ಷದಿಂದ ನಷ್ಟದಲ್ಲಿರುವಂಥ ಸಂಸ್ಥೆ 2000 ಇಸ್ವಿ ಬರುವಾಗ ಎಲ್ಲ ನಷ್ಟವನ್ನು ತುಂಬಿ ಲಾಭದತ್ತ ನಡೀತಾ ಬಂತು. ಹಾಗೆ 2003ರಿಂದ ಅಲ್ಲಿವರೆಗೆ ಡಿವಿಡೆಂಟ್ ಕೊಡುವಂಥ ಒಂದು ಸಂಪ್ರದಾಯ ಇರಲಿಲ್ಲ. 2003ರಿಂದ ಈ ಸಂಸ್ಥೆ ಡಿವಿಡೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಒಂದು ಗ್ರಾಮದಲ್ಲಿ ಒಂದು ಶಾಖೆಯನ್ನು ಆರಂಭಿಸಿದಲ್ಲಿ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಶಾಖೆಯನ್ನು ಮಾಡಿದಂಥ ಒಂದು ಬದ್ಧತೆ ನಮ್ಮ ಸಂಸ್ಥೆಗೆ ಬರುತ್ತದೆ. ಹಾಗೆಯೇ
ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವರೇ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಹಾಗೆಯೇ ಈ ಮಟ್ಟಕ್ಕೆ ನಾವು ಮುಟ್ಟಬೇಕಿದ್ರೆ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಎಲ್ಲ ಅವರ ಶ್ರಮ ಇದೆ. ಅವರೆಲ್ಲರಿಗೂ ನಾನು ಇನ್ನೊಮ್ಮೆ ಕೃತಜ್ಞ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಸೇವಾ ಸಹಕಾರಿ ಸಂಘ ಸಹಕಾರ ಸಮಿತಿ ಬಿಲ್ಲಾಡಿ ಹವಾ ನಿಯಂತ್ರಿತ ನೂತನ ಬಿಲ್ಲಾಡಿ ಸಹಕಾರಿ ಶತಮಾನವನ್ನು ತುಂಬ ಬಲಿಷ್ಠ ಆಗಿದೆ. ನಮಗೆ ಗೊತ್ತಿದ್ದಾಗೆ ಇದರ 3ನೇ ಮತ್ತು 4ನೆಯ ಶಾಖೆಯ ಸ್ವಂತ ಕಟ್ಟಡ, ಅದಲ್ಲದೆ ಸಂಪೂರ್ಣ ಹವಾನಿಯಂತ್ರಿತ ಶಾಖೆಯ ಉದ್ಘಾಟನೆಗೆ ಸಹ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಸಹಕಾರಿ ಸಂಘ ಎಷ್ಟು ಬಲಿಷ್ಠ ಆಗಿರ್ತದೆ ಅಷ್ಟು ಈ ಹಳ್ಳಿಯ ಜನರಿಗೆ ಖಂಡಿತ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಇವತ್ತು ಸಹಕಾರಿ ಬ್ಯಾಂಕುಗಳು ಅದರೊಟ್ಟಿಗೆ ನಮ್ಮ ಸಾರ್ವಜನಿಕ ವಲಯದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದನ್ನೆಲ್ಲ ಕಂಪೇರ್ ಮಾಡುವಾಗ ಇವತ್ತು ಜನರಿಗೆ ಈ ಗ್ರಾಮೀಣ ಭಾಗದಲ್ಲಿರುವ ಸಹಕಾರಿ ಬ್ಯಾಂಕುಗಳು ಹೆಚ್ಚು ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಇವತ್ತು ನಮ್ಮ ಎಲ್ಲ ಬ್ಯಾಂಕ್ಗಳು ಮೊದಲೆಲ್ಲ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಬ್ಯಾಂಕ್ಗಳ ಒಂದು ಜನಕ ಅಂತ ಹೇಳಿದರೆ ಇದೆರಡು ಜಿಲ್ಲೆ. ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಇದೆಲ್ಲದ ಪ್ರಾರಂಭಗೊಂಡಿರುವುದು ಇದೆರಡು ಜಿಲ್ಲೆಯಲ್ಲಿ. ಆದರೆ ಇವತ್ತು ಯಾವ ಬ್ಯಾಂಕ್ಗಳು, ಕೆನರಾ ಬ್ಯಾಂಕ್ ಒಂದು ಬಿಟ್ಟರೆ ಮತ್ತು ಯಾವ ಬ್ಯಾಂಕ್ಗಳು ಅವಳ ಹೆಸರನ್ನು ಸಹ ಉಳಿಸ್ಕೊಳ್ಳಿಲ್ಲ. ಎಲ್ಲ ಬ್ಯಾಂಕ್ಗಳ ವಿಲೀನ ಆಗಿ ಅದರ ಅವರ ಇದರನ್ನೇ ಕಳ್ಕೊಂಡಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಬರುವ ಎಲ್ಲ ಅವರ ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರು ಇಲ್ಲಿ ಸ್ಥಳೀಯವಾಗಿಯೇ ಇರುವವರು ತುಂಬ ಕಡಿಮೆ. ನಮಗೂ ಬ್ಯಾಂಕಿಗೆ ಹೋದರೆ ನಮಗೆ ಬೇರೆ ಭಾಷೆ ಬರುವುದಿಲ್ಲ, ಅವರಿಗೆ ಕನ್ನಡ ಬರುವುದಿಲ್ಲ. ಈ ಸಮಸ್ಯೆಯಲ್ಲಿ ನಮಗೆ ಸೇವೆ ಸಿಗುವುದು, ತುಂಬ ಜನರಿಗೆ ಸೇವೆ ಸಿಗುವುದು ತುಂಬ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಎರಡೂ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಹಕಾರಿ ಸಂಘಗಳು ಇವತ್ತು ಆರ್ಥಿಕವಾಗಿ ತುಂಬ ಸದೃಢಗೊಂಡಿರುವುದು ಸಂತೋಷದ ವಿಚಾರ. ಅದರೊಟ್ಟಿಗೆ ಹಿಂದೆಲ್ಲ ಇಷ್ಟೆಲ್ಲ ಗಟ್ಟಿ ಇರಲಿಲ್ಲ. ಇವರು ಕಮರ್ಷಿಯಲ್ ಬೇರೆ ಬೇರೆ ವ್ಯವಹಾರವನ್ನು ಮಾಡಿ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡಿರೋದು. ಕೃಷಿಕರಿಗೂ ಸಹ ಎಲ್ಲ ರೀತಿಯ ನಮಗೆ 0%, 3% ಎಲ್ಲ ಸರ್ಕಾರದ ಸಹಾಯಧನದೊಂದಿಗೆ ಎಲ್ಲ ಅವಕಾಶಗಳನ್ನು ಈ ಪ್ರಾಥಮಿಕ ಪತ್ತಿನ ಸಹಕಾರದಲ್ಲಿ ಸಿಗುವ ಸಂತೋಷ. ನಮ್ಮದು ತುಂಬ 2 ವರ್ಷದಿಂದ ಬೇಡಿಕೆ ಇತ್ತು. ಆದರೆ ಇವರು ಯಾರೂ ಅದನ್ನು DCC ಬ್ಯಾಂಕ್ನವರು ಮಾಡಲಿಲ್ಲ. 3%, 0%ಅಲ್ಲಿ 3 ಲಕ್ಷ ಮಾತ್ರ ಕೊಟ್ಟಿದ್ರು. ಇನ್ನೀಗ ಈಗ ಗಂಗಾಧರ್ ಶೆಟ್ಟರಿಗೂ ಇಲ್ಲಿ ಸಿಗುವಂಥ ರೈತರು ಕಡಿಮೆ. ನಿಮಗೆ NCS ಅವರ ವಿಸ್ತೀರ್ಣದಲ್ಲಿ ಅವರವರ ಕೃಷಿ ಪದ್ಧತಿಯಲ್ಲಿ ಅಷ್ಟು ವಿಸ್ತೀರ್ಣ ಸಿಗುವುದು ಕಡಿಮೆ. ಆದರೂ ನೀವು 3 ನೀವು ಸ್ವಂತ ಕೊಡ್ಬೋದು, ನಿಮಗೆ ಮನಸ್ಸಿದ್ರೆ 3 ರಿಂದ 5 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ಟರೆ ಅಷ್ಟು ರೈತರಿಗೆ ಪ್ರಯೋಜನ ಆಗ್ತದೆ. ಹಾಗೆ 10 ರಿಂದ 15 ಲಕ್ಷ ಸರ್ಕಾರ 2 ವರ್ಷ ಆಯಿತು ಇದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿ, ಇವತ್ತಿಗೂ ಅನುಷ್ಠಾನ ಮಾಡಲಿಲ್ಲ. ಮಾಡಿದ್ದಾರೆ ಕೆಲವು ಬ್ಯಾಂಕ್ನವರು ಸ್ವಂತವಾಗಿ, ಕೆಲವು ಸಹಕಾರಿ ಸಂಘಗಳು ಅವರ ಸ್ವಂತ ದುಡ್ಡಿನಲ್ಲಿ ಕೆಲವರಿಗೆ ಕೊಟ್ಟಿದ್ದಾರೆ. ಆದರೆ ಎಲ್ಲ ಸರ್ಕಾರ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆದರೆ ಇವರು DCC ಬ್ಯಾಂಕು ಅದಕ್ಕೆ ಬೇಕಾದ ಏನಾದರೂ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತ ಈ ಭಾಗದ ರೈತರಿಗೆ ಅನುಕೂಲ ಆಗ್ತಿತ್ತು. ಅದನ್ನು ಮಾಡಬೇಕಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇವತ್ತು ಪ್ರತಿ ಗ್ರಾಮದಲ್ಲಿ ಒಂದು ಒಳ್ಳೆಯ ರೀತಿಯ ಸುಸಜ್ಜಿತವಾದ ಹವಾನಿಯಂತ್ರಿತ ಸಿಬ್ಬಂದಿಗಳಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೂ ಸಿಗಬೇಕಂತೇಳುವ ಉದ್ದೇಶದಲ್ಲಿ ಇವತ್ತು ಅಧ್ಯಕ್ಷರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಪ್ರಯೋಜನವನ್ನು ಈ ಬಿಲ್ಲಾಡಿ ಗ್ರಾಮದ ಎಲ್ಲ
ಸಾರ್ವಜನಿಕರು ರೈತರು ಪಡೆದುಕೊಂಡು ಈ ಈ ಮಂದರ್ತಿ ಸೇವಾ ಸಹಕಾರಿ ಸಂಘವನ್ನು ಇನ್ನಷ್ಟು ಸದೃಢಗೊಳಿಸಬೇಕಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತು. ನಮ್ಮೆದುರು ನಿಲ್ಲುವಂಥ ಈ ಮಂದರ್ತಿ ಸಹಕಾರಿ ಸಂಘ ಒಂದು ದೃಷ್ಟಿಯಲ್ಲಿ 4ನೇ ಬ್ರಾಂಚನ್ನು ಇವತ್ತು ಆರಂಭ ಮಾಡ್ತಾ ಇದೆ. ಒಂದು ಸಹಕಾರಿ ಸಂಘ ವರ್ಷಕ್ಕೆ 1,000 ಕೋಟಿಗೂ ಮಿಕ್ಕಿ ವ್ಯವಹಾರ ಮಾಡುತ್ತೆ. 160 ಕೋಟಿ ರೂಪಾಯಿ ಠೇವಣಿ ಇಟ್ಕೊಂಡಿದೆ. 126 ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ. 18% ಡಿವಿಡೆಂಡ್ ಕೊಟ್ಟಿದೆ ಅಂತ ಹೇಳಿದರೆ ಇದರ ಹಿಂದೆ ಇರುವಂಥ ಶ್ರಮ, ಗಂಗಾಧರ್ ಶೆಟ್ಟಿಯವರು ಮತ್ತು ಅವರ ತಂಡದ ಪೂರ್ಣ ಪರಿಶ್ರಮವನ್ನು ನಾನು ಅತ್ಯಂತ ಅರ್ಥಪೂರ್ಣವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಗಂಗಾಧರ್ ಶೆಟ್ಟರು ಮತ್ತು ಅವರ ತಂಡಕ್ಕೆ ಸಲ್ಲಿಸಬೇಕಾಗಿದೆ. ನಮ್ಮ MLA ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸ್ವಲ್ಪ ಇನ್ನೂ ಗೊಂದಲ ಇರುವುದರಿಂದಾಗಿ ಸಹಕಾರಿ ಕ್ಷೇತ್ರಗಳನ್ನು ಆಶ್ರಯಿಸುವಂಥ ಅನಿವಾರ್ಯತೆ ಇದೆ ಅಂತೇಳಿ. ಹೌದು, ಒಂದು ಕಾಲದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಜನರಿಗೆ ಜೀವನಾಡಿಯಾಗಿತ್ತು. ಬರ್ತಾ ಬರ್ತಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಂಕಾದವು ಅನ್ನೋದಕ್ಕಿಂತ ಈ ಸಹಕಾರಿ ಸಂಘಗಳು ತಮ್ಮ ಶ್ರಮವನ್ನು ಸಾರ್ಥಕ ಮಾಡಿ ಯಾರಿಗೆ ಅಂತೇಳಿ ಇಲ್ಲ, ಅವನು ವಾಪಸ್ ಕೊಡ್ತಾನೆ ಅಂತ ಹೇಳಿದರೆ ಯಾವ ಸಾಲಕ್ಕೂ ಬೇಕಾದರೂ ಸಾಲ ಕೊಡು, ಯಾವ ಆರ್ಥಿಕ ನೆರವು ಬೇಕಾದರೂ ಸಾಲ ಕೊಡುವಂಥ ಶಕ್ತಿಯನ್ನು ಈ ರಾಜ್ಯದಲ್ಲಿರುವ, ಅದರಲ್ಲೂ ನಮ್ಮ ಕರಾವಳಿ ಜಿಲ್ಲೆಯಲ್ಲಿರುವಂಥ ಸಹಕಾರಿ ಸಂಘಗಳು ಈ ಸಾಧನೆಯನ್ನು ಮಾಡಿವೆ. ಆ ಹಿನ್ನೆಲೆಯಲ್ಲಿ ಜನರಿಗೆ ವಿಶ್ವಾಸ ಏನಂದರೆ, ಇನ್ನು 2 ದಿವಸ ಬಿಟ್ಟರೆ ಯಾವುದೋ ಒಂದು ಮಂಗಳ ಕಾರ್ಯ ಇದೆ ಮನೆಯಲ್ಲಿ, ಗೃಹ ಪ್ರವೇಶ, ಮದುವೆ ಏನಾದರೂ ಇದ್ಬಿಡುತ್ತೆ. ನಾವು ಇಂಥ ಸಹಕಾರಿ ಸಂಘಕ್ಕೆ ಹೋದರೆ ಗಂಗಾಧರ್ ಶೆಟ್ಟರು ನಮಗೊಂದು 5 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ಅವರು ಹೆಜ್ಜೆ ಹಾಕುವಂಥ ಸ್ಥಿತಿ ಇದೆ. ಹಾಗಾಗಿ ಸಹಕಾರಿ ಸಂಘಕ್ಕೆ ಹೆಚ್ಚು ಶಕ್ತಿ ಬಂದದ್ದನ್ನು ನಾನು ಕಂಡಿದ್ದೆ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಒಟ್ಟಾಗಿ ಈ ಸಹಕಾರಿ ಕಾಯ್ದೆಗಳ ಅನುಷ್ಠಾನ ಆಗ್ತಾ ಇದೆ. ಈ ತ್ರಿಭುವನ್ ಯೂನಿವರ್ಸಿಟಿ ಬಂದ ನಂತರ ಒಂದು ಕಾಲದಲ್ಲಿ ನಾವು ಸಹಕಾರಿ ಸಂಘಗಳು ನಮ್ಮ ಮನಸ್ಸಿನ ವ್ಯಾಪ್ತಿಯಲ್ಲಿರುವಂಥ ಸಿಬ್ಬಂದಿಗಳನ್ನು ತಗೊಳ್ಬೋದಿತ್ತು. ಆದರೆ ಅದಕ್ಕೊಂದು ಹೊಸ ಕಲ್ಪನೆ ಕೊಟ್ಟು ಯೂನಿವರ್ಸಿಟಿ ಅಂತೇಳಿ ಮಾಡಿ, ತ್ರಿಭುವನ್ ಯೂನಿವರ್ಸಿಟಿ ಅಂತೇಳಿ ಮಾಡಿ, ಇವತ್ತು ಈ ಸಹಕಾರಿ ಸಂಘದಲ್ಲಿ PhD, ಸಹಕಾರಿ ಸಂಘದಲ್ಲಿ ಡಿಗ್ರಿ ಪಡೆಯುವಂಥ ಒಂದು ಅವಕಾಶಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ, ರಾಜ್ಯ ಸರ್ಕಾರ ಅದನ್ನು ಒಪ್ಕೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ರಕ್ತದ ಸಂಚಲನ ಆಗುತ್ತೆ ಅಂತ ಹೇಳಿ ಈ ಕಾಯ್ದೆ ಹೇಳುತ್ತೆ. ಹಾಗಾಗಿ ಮತ್ತೆ ಬರುವಂಥ ಎಲ್ಲ ದಿನಗಳಲ್ಲೂ ಕೂಡ ಮುಂದೇನಾದರೂ ಪೆಟ್ರೋಲ್ ಬಂಕ್ ಬೇಕಾದರೆ ಈಗ ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು. ಆದರೆ ಸಹಕಾರಿ ಸಂಘ ಎಲ್ಲಿಯಾದರೂ ಅರ್ಜಿ ಹಾಕಿಬಿಟ್ರೆ ಬೇರೆಯವರಿಗೆ ಕೊಡೋದಿಲ್ಲ, ಸಹಕಾರಿ ಸಂಘಕ್ಕೆ ಕೊಡಬೇಕಂತ ಅನ್ನೋಂಥ ನಿಯಮ ಮತ್ತು ಕಾಯ್ದೆ ಇದೆ. ಯಾರೋ ಗ್ಯಾಸ್ ಏಜೆನ್ಸಿ ಕೇಳಿದರೆ ಮೊದಲಾಗಿದ್ದರೆ ಯಾರು ಬೇಕಾದರೂ ಕೊಡ್ಬೋದು, ಆದರೆ ಇವತ್ತು ಸಹಕಾರಿ ಸಂಘಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು ಅಂತಿದೆ. ಓಲ್ವ ಉಪ ರೀತಿಯ ವಾಹನಗಳನ್ನು ಸಹಕಾರಿ ಸಂಘವೇ ಮಾಡಿದರೆ ಅದಕ್ಕೆ ಅನುಮೋದನೆ ಕೊಡಲಾಗುತ್ತೆ. ಅಂದರೆ ಸಹಕಾರಿ ಸಂಘಗಳು ಹಸ್ತಕ್ಷೇಪ ಮಾಡದಿರುವಂಥ ಮತ್ತು ಒಂದು ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅರಗಿಸಿಕೊಳ್ಳುವ ಮಟ್ಟಕ್ಕೆ ಬಂದು ತಾನಾಗಿ ಇವತ್ತು ಸಹಕಾರಿ ಸಂಘ ಬೆಳೀತಾ ಇರುವಾಗ ನಮ್ಮ ಈ ಬಿಲ್ಲಾಡಿಯಲ್ಲಿ ಸಹಕಾರ ಸಮಿತಿಯನ್ನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನನಗನ್ಸುತ್ತೆ ತುಂಬ ಯೋಜನಾಬದ್ಧವಾಗಿ ಗಂಗಾಧರ್ ಶೆಟ್ಟರು ಮತ್ತು ತಂಡ ಈ ಕಾರ್ಯಕ್ರಮ ನಂಬಿಕೊಂಡಿದೆ. ಇದರ ಮೂಲಕ ಸ್ವಸಹಾಯ ಸಂಘಗಳ ರಚನೆ ಆಗುತ್ತೆ. ಇದರ ಮೂಲಕ ಇನ್ನು ಯಾವ ಹೊಸ ಸಾಲ ಕೊಡಬೇಕು ಅಂತ ಯೋಚನೆ ಮಾಡುತ್ತೆ. ಇನ್ನು 0% ಪಾರ್ಟಿ ಬಗ್ಗೆ MLA ಅವರು ಹೇಳಿದರು, ಅದು ಸರಿ, ನಾವು ಇದರಲ್ಲಿ ಚರ್ಚೆಯಲ್ಲಿ ಇದು ಸರಿ ಇದೆ. 3 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೇವೆ, ಇದು 5 ಲಕ್ಷ ರೂಪಾಯಿ ಕೊಡಬೇಕು ಅಂತಿರುತ್ತೆ. ಕೊಡಲಿಕ್ಕೆ ಅನೇಕ ಸಂಘಗಳು ಸಿದ್ದೇವೆ, ನಮ್ದೇನು ವಾದ ಇಲ್ಲ. ಆದ್ರೆ ಗಂಗಾಧರ್ ಶೆಟ್ಟರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ 5ನೇ ಬ್ರಾಂಚ್ ಮಾಡಲಿಕ್ಕೆ ಎಲ್ಲರೂ ಹಣ ಕಡಿಮೆ ಆಗುತ್ತೆ ಏನೋ ಕೊಟ್ಟರೆ ಅಂತೇಳಿ ಒಂದು ಲೆಕ್ಕ ಬರುತ್ತೆ. ಇನ್ನೊಂದು ಬ್ರಾಂಚ್ ಮಾಡಬೇಕಂತ ಆಸೆ ಇದ್ದರೆ ಈ ಬಡ್ಡಿಯನ್ನು ಬ್ಯಾಂಕ್ಗೆ ತುಂಬಿಸಿಕೊಂಡು ಬಿಟ್ಟರೆ ಲಾಭಾಂಶ ಕಡಿಮೆ ಆಗುತ್ತೆ ಅಂತ ಅನಿಸಿರ್ಬೋದು. ಒಂದು ಬೆಳೀತಾ ಇರುವಂಥ ವ್ಯವಸ್ಥೆಯಲ್ಲಿ ಎಲ್ಲದನ್ನೂ ಗಮನದಲ್ಲಿಟ್ಟುಕೊಂಡು ನಾವು ಈ ಕೆಲಸಗಳನ್ನು ಮಾಡಬೇಕು. ಇನ್ನೂ 16 ಬ್ರಾಂಚ್ಗಳು, ಯಾಕಂದರೆ 100 ವರ್ಷಕ್ಕೆ ಇತಿಹಾಸದಲ್ಲಿ ಶೀನಪ್ಪ ಶೇರಿಗಾರರಿಂದ ಪ್ರಾರಂಭವಾಗಿ ಗಂಗಾಧರ ಶೆಟ್ಟರ್ವರೆಗೆ ಎಷ್ಟು ಜನ ಬಂದಿದ್ರು, ಎಷ್ಟು ಕಷ್ಟಪಟ್ಟಿದ್ರು, ಎಷ್ಟು ನಷ್ಟ ಅನುಭವಿಸಿದ್ರು, ಏನೇನು ಸಮಸ್ಯೆಗಳು ಬಂದಿತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವಂಥ ಒಂದು ಸಹಕಾರಿ ಸಂಘ ಮಂದರ್ತಿಗೆ ಮಾತ್ರವಲ್ಲ, ಇಡೀ ಜಿಲ್ಲೆಗೆ ಮಾದರಿ ಅಂತ ನಾನು ಅಂದ್ಕೊಂಡು ಇದರ ಎಲ್ಲ ಕನಸುಗಳು ನನಸಾಗಲಿ. ಮಂದರ್ತಿ ಸಹಕಾರಿ ಸಂಘ ಒಂದು ಜಿಲ್ಲೆಯಲ್ಲಿ ಯಶಸ್ವಿ ಸಂಘವಾಗಿ ರೂಪುಗೊಳ್ಳಿ ಅನ್ನುವಂಥ ಹರಿಕೆಯೊಡನೆ
ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.